ಹಲೋ ಸ್ನೇಹಿತೆ ಕನ್ನಡ ಚಾನಲ್ಗೆ ಪ್ರೀತಿಯ ಸ್ವಾಗತ. ಇದು ಲಾಸ್ಟ್ ವೀಕ್ ವಿಡಿಯೋ. ಲಾಸ್ಟ್ ವೀಕು ಅಮ್ಮ ನಾನು ಸೇರಿಕೊಂಡು ಸ್ವಲ್ಪ ಕರ್ಜಿಕಾಯಿ ಮಾಡಿದ್ವಿ. ಅಂದರೆ ಮನೆಯಲ್ಲಿ ಸ್ವಲ್ಪ ಕಡಲೆ ಬೀಜ ಹುರ್ಗಡ್ಲೆ ಎಲ್ಲ ಇತ್ತು, ಹಂಗಾಗಿ ಮಾಡೋಣ ಅಂತ ಅನ್ನಿಸ್ತು, ಹಂಗಾಗಿ ಮಾಡಿದ್ವಿ. ಇದೇನು ವರಮಹಾಲಕ್ಷ್ಮಿ ಹಬ್ಬಕ್ಕೆ ಅಂತ ಮಾಡಿದ್ದಲ್ಲ, ಮಳೆಗಾಲ ಅಲ್ವಾ, ನಮ್ಮೂರ ಕಡೆ ಎಲ್ಲ ಮಳೆ ಜಾಸ್ತಿ, ಸಾಯಂಕಾಲ ಆದರೆ ಏನಾದರೂ ತಿನ್ನಬೇಕು ಅನ್ನಿಸ್ತಾ ಇರುತ್ತೆ ಗರಿಗರಿಯಾಗಿ. ಸೊ ಹಂಗಾಗಿ ಈ ಸಲ ಸ್ವಲ್ಪ ಗರ್ಜಿಕಾಯಿ ಮಾಡ್ಕೊಳ್ಳೋಣ ಅಂತ ಮಾಡಿದ್ವಿ. ಅಮ್ಮ ನಾನು ಇಬ್ಬರು ಸೇರ್ಕೊಂಡು ಮಾಡಿದ್ದಕ್ಕೆ ಎಷ್ಟು ಬೇಗ ಆಗೋಯ್ತು ಅಂತೀರ. ಫಾಸ್ಟಾಗಿ ಅಮ್ಮ ಲಟ್ಟಿಸ್ಕೊಟ್ರು, ನಾನು ಫಾಸ್ಟಾಗಿ ಎಲ್ಲ ಫಿಲ್ ಮಾಡಿ ಆಮೇಲೆ ಎಣ್ಣೆಗೆಲ್ಲ ಕರೆದ್ಬಿಟ್ಟೆ, ಬೇಗನೆ ಆಗೋಯ್ತು. ಹಾಗೆ ಮಳೆಗಾಲ ಇರೋದ್ರಿಂದ ಸ್ವಲ್ಪ ಚಕ್ಲಿ ನಿಪ್ಪಟ್ಟು ಈ ಥರದ್ದೆಲ್ಲ ಮಾಡಬೇಕು ಅಂತ ಅನ್ಕೋತಾ ಇದ್ದೀನಿ. ಟೈಮ್ ಸಾಕಾಗ್ತಾಯಿಲ್ಲ, ನೋಡೋಣ ನೆಕ್ಸ್ಟ್ ವೀಕ್ ಹಬ್ಬ ಎಲ್ಲ ಮುಗಿಲಿ. ಹಬ್ಬ ಎಲ್ಲ ಮುಗಿದ್ಮೇಲೆ ಒಂದು ಸಲ ಮಾಡಿದ್ರಾಯಿತು. ಸುಮಾರು ಒಂದು 30-35 ಗರ್ಜಿಕಾಯಿ ಮಾಡಿದ್ವಿ. ಹಾಗೆಯೇ ಈಗ ಎಣ್ಣೆಲಿ ಕರಿತಾ ಇದ್ದೀನಿ. ಒಟ್ಟಾರೆ ಚೆನ್ನಾಗಿ ಅನಿಸುತ್ತೆ ಗರ್ಜಿಕಾಯಿ ಅಂದರೆ, ನಂಗೆ ತುಂಬ ಇಷ್ಟ ಆಗುತ್ತೆ. ಅದರಲ್ಲೂ ಆವಾಗವಾಗ ಒಂದೊಂದು ಎತ್ಕೊಂಡು ತಿಂತಾನೇ ಇರ್ತೀವಿ ಮಾಡಿಟ್ಟಿದಾಗ, ಚೆನ್ನಾಗಿ ಅನಿಸ್ತಾ ಇರುತ್ತೆ. ತುಂಬ ದಿವಸದಿಂದ ಅನಿಸ್ತಾ ಇತ್ತು ಗರ್ಜಿಕಾಯಿ ತಿನ್ನಬೇಕು ಅಂತ. ಹಬ್ಬಕ್ಕೆ ಮಾಡ್ಬೋದಿತ್ತು, ಆದರೆ ಲಾಸ್ಟ್ ವೀಕೆ ಮಾಡಿದ್ವಿ ಅತ್ಲೆಗೆ. ಇನ್ನು ಹಬ್ಬಕ್ಕೆ ಅಂತ ಏನು ಗರ್ಜಿಕಾಯಿ ಎಲ್ಲ ಮಾಡಲ್ಲ ನಾನು, ಹಾಗಾಗಿ. ಹಾಗೆ ಇನ್ನು ಅಮ್ಮ ಸ್ವಲ್ಪ ಮನೆಗೆ ಬಂದರೆ ಅದು ಇದು ಏನಾದರೂ ಮಾಡಿಕೊಡ್ತಾನೆ ಇರ್ತಾರೆ. ಅಕ್ಕಿ ಎಲ್ಲ ಕೇರಿ ಸ್ವಲ್ಪ ಅಕ್ಕಿ ಎಲ್ಲ ತೊಳೆದು ಒಣ ಹಾಕಿದ್ದಾರೆ. ನಮ್ಮಮ್ಮ ಹಂಗೇ ಸುಮ್ಮನೆ ಕೂರಲ್ಲ, ಏನಾದರೂ ಮಾಡ್ತಾನೇ ಇರ್ತಾರೆ ಕೆಲಸಗಳನ್ನ. ಬಂದರೆ ಇಲ್ಲ ಗಿಡದ್ದು ಏನಾದರೂ ನೋಡ್ತಾ ಇರ್ತಾರೆ, ಇಲ್ಲ ಇನ್ನೇನಾದರೂ ಸೋಸ್ಕೊಡೋದು, ತರಕಾರಿ ಹೆಚ್ಚಿಕೊಡೋದು, ಈ ಥರದ್ದು ಏನಾದರೂ ಒಂದು ಮಾಡ್ತಾಯಿರ್ತಾರೆ. ಸುಮ್ಮನೆ ಕೂತ್ಕೊಳ್ಳೋಂಬಂದ್ರೂ ಕೂರಲ್ಲ. ಹಾಗೆಯೇ ಇವಾಗ ಗರ್ಜಿಕಾಯಿ ಎಲ್ಲ ಆಯಿತು ನೋಡಿ, ಎಷ್ಟು ಚೆನ್ನಾಗಿ ಬಂತು. ಸ್ವಲ್ಪ ಚಿರೋಟಿ ರವೆ ಮೈದಾ ಹಿಟ್ಟೆಲ್ಲ ಹಾಕಿ ಕಲಸಿದ್ರಿಂದ ತುಂಬ ಗರಿಯಾಗಿ ಬಂದ್ಬಿಟ್ಟಿತ್ತು ಗರ್ಜಿಕಾಯಿ. ಟೇಸ್ಟ್ ಕೂಡ ಸಖತ್ತಾಗಿತ್ತು ಬೆಲ್ಲ ಹಾಕಿ ಮಾಡಿದ್ದಕ್ಕೆ. ಹಾಗೆ ಮತ್ತು ಇನ್ನು ತನುಗೆ ಸಾಯಂಕಾಲ ಏನಾದರೂ ಮಾಡ್ಕೊಡೋಣ ಅಂತ ಯೋಚನೆ ಮಾಡ್ತಾಯಿದ್ದೆ, ಏನು ಮಾಡಿಕೊಡೋದು ಅಂತ ಅಂದ್ಕೊಂಡು, ಸರಿ ಇವತ್ತತ್ಲೆಗೆ ಮೊಸರನ್ನ ಮಾಡಿಬಿಡೋಣ ಅಂತ ಅಂದ್ಕೊಂಡು ಮೊಸರನ್ನ ಮಾಡಿದೆ. ಮೊಸರು ಒಂದು ಅರ್ಧ ಲೀಟ್ರಷ್ಟು ಮೊಸರು ತೊಗೊಬಂದಿದ್ವಿ ಇವತ್ತು, ಹಾಗಾಗಿ ಅದು ಈಗ ಸಿಂಪಲ್ಲಾಗಿ ಮೊಸರನ್ನ ಮಾಡೋದು ಕೂಡ ತೋರಿಸ್ತಾ ಇದ್ದೀನಿ. ಯೂಶ್ವಲಿ ಎಲ್ರಿಗೂ ಬರುತ್ತೆ, ಆದರೂ ಸಿಂಪಲ್ಲಾಗಿ ತೋರಿಸ್ಬಿಡ್ತೀನಿ. ಒಂದು ಬಾಣಲೆ ಇಟ್ಟು 1-2 ಟೇಬಲ್ ಸ್ಪೂನಷ್ಟು ಎಣ್ಣೆ ಹಾಕಿ, ಹಾಗೆಯೇ ಎಣ್ಣೆ ಬಿಸಿ ಆದಮೇಲೆ ಸ್ವಲ್ಪ ಸಾಸಿವೆ ಹಾಕಿದ್ದೀನಿ. ಸಾಸಿವೆ ಹಾಕಿದ್ಮೇಲೆ ಸ್ವಲ್ಪ ಇದು ಕಡಲೆಬೇಳೆ ಹಾಕ್ತಾಯಿದ್ದೀನಿ. ಕಡಲೆಬೇಳೆ ಮತ್ತು ಅದ್ರ ಜೊತೆಗೆ ಉದ್ದಿನಬೇಳೆ ಹಾಕಿದ್ರೆ ಚೆನ್ನಾಗಿರುತ್ತೆ. ಉದ್ದಿನಬೇಳೆ ಖಾಲಿಯಾಗಿತ್ತು, ಹಂಗಾಗಿ ಬರೀ ಕಡಲೆಬೇಳೆ ಹಾಕಿದ್ದೀನಿ. ಸ್ವಲ್ಪ ಜಾಸ್ತಿ ಕಡಲೆಬೇಳೆನೇ ಹಾಕಿದ್ದೀನಿ. ಹಾಗೆ ಹಸಿರು ಮೆಣಸಿನ್ಕಾಯಿ, ಸ್ವಲ್ಪ ಕರ್ಬೇವು ಸೊಪ್ಪು ಫ್ರೆಶ್ ಇರಲಿಲ್ಲ, ಒಣಗಿತ್ತು, ಅದನ್ನೇ ಹಾಕಿದ್ದೀನಿ. ಹಾಗೆ ಒಂದು ದೊಡ್ಡ ಸೈಜ್ ಈರುಳ್ಳಿ ಸಣ್ಣದಾಗಿ ಕಟ್ ಮಾಡಿ ಹಾಕಿ ಈರುಳ್ಳಿ ಎಲ್ಲ ಚೆನ್ನಾಗಿ ಈಗ ಫ್ರೈ ಆಗ್ತಾಯಿದೆ. ಈರುಳ್ಳಿ ಎಲ್ಲ ಚೆನ್ನಾಗಿ ಫ್ರೈ ಆದಮೇಲೆ ಸ್ಟವ್ನ ಆಫ್ ಮಾಡ್ತೀನಿ. ಸ್ಟವ್ ಆಫ್ ಮಾಡಿಬಿಟ್ಟು ಅನ್ನನ ಕಲಸಿದ ಮೇಲೆ ನಾನು ಮೊಸರನ್ನ, ಅಂದರೆ ಅನ್ನ ಹಾಕಿದ ಮೇಲೆ ಆಮೇಲೆ ಮೊಸರನ್ನ ಹಾಕ್ತಾಯಿದ್ದೀನಿ. ಬಿಸಿ ಬಿಸಿ ಒಗ್ಗರಣೆಗೆ ಆಗಲಿ ಬಿಸಿ ಬಿಸಿ ಅನ್ನಕ್ಕಾಗಲಿ ಮೊಸರನ್ನ ಹಾಕಬಾರ್ದು ಅಂತಾರೆ. ಹಾಗಾಗಿ ಅನ್ನನೆಲ್ಲ ಸ್ವಲ್ಪ ತಣ್ಣಗೆ ಮಾಡಿಕೊಂಡು, ಇಲ್ಲ ಒಗ್ಗರಣೆ ಎಲ್ಲ ಚೆನ್ನಾಗಿ ತಣ್ಣಗೆ ಮಾಡ್ಕೊಂಡು ಆದಮೇಲೆ ಮೊಸರನ್ನ ಸೇರಿಸಿದ್ರೆ ಒಳ್ಳೆಯದು. ಸ್ವಲ್ಪ ಈಗ ಅನ್ನ ಕೂಡ ಸೇರಿಸಿದ್ದೀನಿ. ಅನ್ನ ಸೇರಿಸಿ ಆದಮೇಲೆ ಅನ್ನ ತಣ್ಣಗೆ ಇತ್ತು, ಮೊಸರನ್ನ ಹಾಕ್ತಾಯಿದ್ದೀನಿ. ಈಗ ನಾನು ಎಷ್ಟು ಬೇಕಷ್ಟು ಮೊಸರನ್ನ ಹಾಕಿ, ಆಮೇಲೆ ಸ್ವಲ್ಪ ಇದಕ್ಕೆ ಕೊತ್ತಂಬರಿ ಸೊಪ್ಪು, ಸ್ವಲ್ಪ ಉಪ್ಪು, ಹಾಗೆಯೇ ಇದು ಇತ್ತು ದಾಳಿಂಬೆ ಕೂಡ ಇತ್ತು ಮನೆಯಲ್ಲಿ, ಹಾಗಾಗಿ ಸ್ವಲ್ಪ ದಾಳಿಂಬೆ ಕೂಡ ಹಾಕ್ತಾಯಿದ್ದೀನಿ. ದಾಳಿಂಬೆ ದ್ರಾಕ್ಷಿ ಎಲ್ಲ ಹಾಕಿದ್ರೆ ಚೆನ್ನಾಗಿರುತ್ತೆ. ಬೇಕಂದರೆ ಸ್ವಲ್ಪ ಗೋಡಂಬಿ, ಒಂದು ಒಣ ದ್ರಾಕ್ಷಿನೂ ಕೂಡ ಹಾಕೋಬೋದು. ನಾನು ಇಷ್ಟನ್ನೇ ಹಾಕಿ ಸಿಂಪಲ್ಲಾಗಿ ಹಾಗೆ ಮೊಸರನ್ನ ಮಾಡಿದೆ. ಟೇಸ್ಟ್ ಅಂತೂ ತುಂಬ ಚೆನ್ನಾಗಾಗಿತ್ತು. ಮೊಸರನ್ನ ಮಾಡಿ ಆದಮೇಲೆ ಅಮ್ಮಂಗೆ ಸ್ವಲ್ಪ ಹಾಕ್ಕೊಟ್ಟೆ, ತನಗೆ ಸ್ವಲ್ಪ ಹಾಕ್ಕೊಟ್ಟೆ. ಅಮ್ಮ ಮೊಸರನ್ನ ನಾನು ಜಾಸ್ತಿ ತಿನ್ನಲ್ಲ ಅಂದರು, ಸ್ವಲ್ಪ ತಿಂದರು. ಸ್ವಲ್ಪ ತಿಂದಾದಮೇಲೆ ಅಲ್ಲೇ 7 ಗಂಟೆ ಆಗೋದಕ್ಕಾಗಿತ್ತು, ಹಾಗಾಗಿ ನಮ್ಮಮ್ಮ ಕೂಡ ಹೊರಟ್ರು. 7 ಗಂಟೆಗೆ ಬಸ್ ಇರುತ್ತಂತೇಳಿ 7 ಗಂಟೆ ಅಷ್ಟೊತ್ತಿಗೆ ಹೊರಟ್ಬಿಡ್ತಾರೆ. ಸಾಯಂಕಾಲ ಮಧ್ಯಾಹ್ನ ಬಂದರೆ ಸಾಯಂಕಾಲ ತನಕ ಇಲ್ಲೇ ಟೈಮ್ ಸ್ಪೆಂಡ್ ಮಾಡಿ ಹೊರಡ್ತಾರೆ. ವಾತಾವರಣ ನೋಡಿ ಈ ರೀತಿ ಆಗಿತ್ತು ಸಾಯಂಕಾಲ 7 ಗಂಟೆಯಲ್ಲಿ. ಇನ್ನು ತನೂ ಓದ್ಕೊಳ್ತಾ ಕೂತಿದ್ಲ, ಅವಳಿಗೆ ಈಗ ಮೊಸರನ್ನ ತಿನ್ನೋ ಮೂಡೇ ಇರಲಿಲ್ಲ ಇವತ್ತು ಅವಳಿಗೆ ಎಕ್ಸಾಮ್ ಇತ್ತು CET. ಹಾಗಾಗಿ ಅದನ್ನು ಕಾಲೇಜಲ್ಲಿ ಕೂಡ ಕಾಂಪಿಟೇಟಿವ್ ಎಕ್ಸಾಮ್ ಹಂಗೆ ಟ್ರೈನ್ ಅಪ್ ಥರ ಮಾಡ್ತಾಯಿದ್ದಾರೆ. 1 ವೀಕ್ CET ಮಾಡಿದರೆ 1 ವೀಕ್ ನೀಟ್ ಮಾಡ್ತಾಯಿದ್ದಾರೆ. ಸ್ವಲ್ಪ ಫಸ್ಟ್ ಟೈಮ್ CET ಅಟೆಂಡ್ ಮಾಡಿದ್ಲು, ಅವಳಿಗೂ ಸ್ವಲ್ಪ ಎಲ್ಲ ಕನ್ಫ್ಯೂಸ್ ಆಯಿತು ಅಂತ ಅಂದ್ಲು. ಇನ್ನು ಇದು ಕುಂಬಳಕಾಯಿ, ಸಿಹಿ ಕುಂಬಳಕಾಯಿ ನಮ್ಮ ಚಿಕ್ಕಪ್ಪ ಲಾಸ್ಟ್ ಟೈಮ್ ಒಂದು ತಿಂಗಳೇ ಆಗಿಬಿಟ್ಟಿತ್ತು ಅವ್ರು ತಂದುಕೊಟ್ಟು, ಅದನ್ನು ಇನ್ನೂ ಮಾಡಿರಲಿಲ್ಲ, ಹಂಗೆ ಎತ್ತಿಟ್ಬಿಟ್ಟಿದ್ದೆ. ಇವತ್ತು ಮಾಡ್ತಾಯಿದ್ದೀನಿ. ಇನ್ನು ತನು ಕೂಡ ತಿನ್ನು ಅಂತ ಹೇಳಿದರೆ ಸುಮ್ಮನೆ ಡಲ್ಲಾಗಿ ಕೂತ್ಕೊಂಡ್ಬಿಟ್ಟಿದ್ದಾಳೆ.
ಸುಸ್ತಾದಂಗೆ ಆಗ್ಬಿಟ್ಟಿತ್ತು. ಅವಳಿಗೂ ಕಾಲೇಜಿಗೆ ಹೋಗೋದು ಬರೋದು ಮತ್ತು ಎಕ್ಸಾಮ್ಗೆ ಓದೋದು ಸರಿಯಾಗಿ ನಿದ್ದೆ ಇರಲಿಲ್ಲ. ಹಾಗಾಗಿ ಮತ್ತೆ ಈಗ ರಾತ್ರಿ ವಿಡಿಯೋನ ಕಂಟಿನ್ಯೂ ಮಾಡ್ತಾಯಿದ್ದೀನಿ. ನನ್ನ ಹಸ್ಬೆಂಡು ಸ್ವಲ್ಪ ಈ ಐಟಮ್ಸ್ ಎಲ್ಲ ನಮ್ಮ ಅತ್ತೆ ತಂದಿದ್ರು ಅಂತ ತಂದಿದ್ರು ಮನೆಗೆ. ಚೆನ್ನಾಗಿತ್ತಲ್ವಾ? ಮಳೆ ಹೊಡಿಬೇಕು ಕಣ್ಮನೆ ಇದನ್ನ ಯಾತಕಕ್ಕೆ ಅಂಟ್ಸೋದು ನಾವು ಆರ್ಡ್ರ್ ಅಂಟ್ಸೋದಿಲ್ಲ, ತಗೋಬೇಕು. ಎಂಥದ್ದು? ಓ ನಿಂಬೆಹಣ್ಣಿಂದು ಇದು ಪುಟಾಣಿದು ಇವೆರಡು ಇದಾವೆ ನಮ್ಮ ಮನೇಲಿ. ಕ್ಯಾರೆಟ್ ತುರಿಯೋದು ಐತೆ, ನಿಂಬೆಹಣ್ಣಿಂದು ಐತೆ. ನಮ್ಮ ಅತ್ತೆ ತವರೂರು ಶಿವಮೊಗ್ಗ. ಅವರೇನೋ ಹಾಸ್ಪಿಟಲಿಗೆ ತೋರಿಸ್ಕೋಬೇಕು ಮತ್ತೇನೋ ಜಾತ್ರೆ ಇತ್ತು ಅಂತ ಹೋಗಿದ್ರು. ಬರಬೇಕಾದ್ರೆ ಇದನ್ನು ತೊಗೊಂಬಂದಿದ್ರು. ನನಗಂತೂ ತುಂಬ ಇಷ್ಟ ಆಯಿತು. ನಿಂಬೆಹಣ್ಣಿಂದು ಇದು ಚೆನ್ನಾಗೈತೆ, ಕುದುರೆದಲ್ಲ. ಶಿವಮೊಗ್ಗ ಜಾತ್ರೆದಾ ಇದು? ಮಾರಿಕಾಂಬ ಜಾತ್ರೆನಾ? ಓ ಹೌದಾ? ಆಷಾಢದಲ್ಲಿ ಮಾಡ್ತಾರಲ್ಲ ಅದು. ಕರೆಕ್ಟ್. ಯಾವುದು ಇದು? ಅವಾಗ ನೀನು ಸಣ್ಣವಳಿದ್ದಾಗ ಮನೇಲಿ ಹಾಕಿದ್ದೆ. ಇಲ್ಲಿಗೆ ಹಾಕ್ಬೇಕು, ಈ ಕಡೆ ಸೈಡಿಗೆ ಹಾಕ್ಬೇಕು, ಸೂರ್ಯನ ಅಪೋಸಿಟ್ಟು. ಉಳ್ಕಂಡು ಮನೆ ಆ ಫೋಟೋ ಸ್ವಲ್ಪ ನೆಂದು ಬಿಡ್ತಲ್ಲ ಮನೆ. ಲಾಸ್ಟ್ ಟೈಮ್ ನಮ್ಮ ಮನೆ ಖಾಲಿ ಮಾಡಿ ಬರ್ಬೇಕಾರೆ ಅವಾಗ ಅದು ಮನೆ ಚೀಲದಲ್ಲಿ ನೆಂದು ಬಿಡ್ತಲ್ಲ ಮನೆ. ನಾವೇ ಗೊತ್ತಿಲ್ಲ ಅಂದ್ರೆ ಅಟ್ಲೀಸ್ಟ್ ಏನೋ ಒಂದು ಅಂದಾಜ್ ಮೇಲೆ ಹಾಕೊಂಡು ಮನೆ ಹಂಗಿಲ್ಲ ಅಂದ್ರೆ 10-15 ಮಾರ್ಕ್ಸ್ ಬರುತ್ತೆ ಕಣ್ಣು. ಸರಿಯಾಗಿರೋದು ತಪ್ಪಾಗಿರೋದು ತಪ್ಪ. ಹಾಗೆ ಬರ್ತಾ ಸ್ವಲ್ಪ ಕ್ಯಾರೆಟು, ಆಲೂಗೆಡ್ಡೆ, ಹಾಗೆಯೇ ಕರಿಬೇವು ಸೊಪ್ಪು ಖಾಲಿಯಾಗಿತ್ತು. ಸ್ವಲ್ಪ ಕರಿಬೇವು ಸೊಪ್ಪು ಮತ್ತು ಇಂಗು ಬೇಕಿತ್ತು. ಇಂಗೆ ತೊಗೊಂಬಂದಿರಲಿಲ್ಲ. ಹಂಗಾಗಿ ಒಂದು ಇಂಗು ಹಾಗೆಯೇ ಬ್ರೆಡ್ಡು ಇದನ್ನೆಲ್ಲ ತೊಗೊಂಡು ಬಂದರು. ನಾನು ನಿಜವಾಗ್ಲೂ ಫೋನ್ ಮಾಡಿದ್ದೆ. ಮತ್ತೆ ಈಗ ಇದ್ದಿತ್ತಲ್ಲ ಹೆಂಗೆ ಬರೋದು ಏನು ಕೇಳೋಣ ಅಂತಲೇ ಫೋನ್ ಮಾಡಿ. ಹಾಗೆ ಇವತ್ತು ತನುಗೆ CET ಎಕ್ಸಾಮ್ ಇತ್ತು. ಸ್ವಲ್ಪ ಕನ್ಫ್ಯೂಸ್ ಮಾಡಿಕೊಂಡು ಟೈಮ್ ಸಾಕಾಗಲಿಲ್ಲ ಅಂತ ಬಿಟ್ಟು ಬಂದುಬಿಟ್ಟಿದ್ಲು. ಹಂಗಾಗಿ ನನ್ನ ಹಸ್ಬೆಂಡ್ ಆ ಥರ ಹೇಳ್ತಾ ಇದ್ದಾರೆ. ಹಾಗೆ ಇದು ನೆಕ್ಸ್ಟ್ ಡೇ ಮಾರ್ನಿಂಗು ಸ್ವಲ್ಪ ಸುಂಡಲ್ ಮಾಡಿದರು ಅವರೇನೆ. ಏನೇನು ಹಾಕಿದೆ ಮನೆ? ಈ ಕಡಲೆಕಾಳು ಬೆಂದಿದೆಯಾ ಮನೆ? ಬೆಂದಿತ್ತಾ? ಕಡಲೆ ಬೀಜನ ಹಾಕ್ದಾ? ನಾನೇನೋ ಸಾಂಬಾರು ಮಾಡ್ತಾಯಿದ್ದೀನೋ ಅಂದ್ಕೊಂಡ್ರೆ ನೀನು ಸುಂಡಲ್ ಮಾಡ್ತಾಯಿದ್ದೀಯಾ? ಥ್ಯಾಂಕ್ ಯು. ಚೆನ್ನಾಗಿತ್ತು. ಕಾಯಿ ತುರಿ ಎಲ್ಲ ಹಾಕಿದೆಯಾ?